ಇವತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಇಲ್ವಾಲ ಗ್ರಾಮದಲ್ಲಿ ಏನು ನಮ್ಮ ಪರಮ ಪೂಜ್ಯ ದಿವಂಗತ KS ಪುಟ್ಟಣ್ಣಯ್ಯನವರ ಪ್ರತಿಮೆಯನ್ನು ಕಿಡಿಗೇಡಿಗಳು ರಾತ್ರಿ ತೆರವು ಮಾಡಿ ಏನು ಅಪಹರಣ ಮಾಡಿದರೆ ನಮ್ಮ KS ಪುಟ್ಟಣ್ಣಯ್ಯವರ ಸ್ಟ್ಯಾಚ್ಯೂವನ್ನು ಯಾರೇ ಇರಲಿ, ಈ ರಾಜ್ಯದಲ್ಲಿ ರಾಜಕಾರಣಿಯಾಗಿರಲಿ ಇಲ್ಲ ದುಷ್ಟಶಕ್ತಿಗಳಾಗಿರಲಿ, ಅವರು ಯಾರು ಅಂತ ಈ ಸರ್ಕಾರ ಪೊಲೀಸ್ ಅಧಿಕಾರಿಗಳಿಗೆ ಆದೇಶ ನೀಡಬೇಕು ಕಂಡುಹಿಡಿಯೋದಕ್ಕೆ. ಜೊತೆಗೆ ಒಬ್ಬ ಅವರು ರಾಷ್ಟ್ರೀಯ ನಾಯಕರು KS ಪುಟ್ಟಣ್ಣಯ್ಯನವರು, ದಿವಂಗತ KS ಪುಟ್ಟಣ್ಣಯ್ಯವರು ಇವತ್ತು ರಾಷ್ಟ್ರೀಯ ನಾಯಕರವರು. ಇವತ್ತು ಅವರಿಲ್ಲ, ನಮ್ಮೆಲ್ಲನೂ ಬುಟ್ಟಿ ಅಗಲಿದ್ದಾರೆ. ಅವರ ಒಂದು ಹೋರಾಟಗಳು ನಮಗೆಲ್ಲ ಒಂದು ಪ್ರೇರಣೆ. ಅಂಥ ಒಂದು ಸಂದರ್ಭದಲ್ಲಿ ಇಡೀ ಅವರ ಜೀವನವನ್ನೇ ರೈತರಿಗಾಗಿ ಮುಡಿಪಿಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ ಸ್ಟ್ಯಾಚ್ಯೂವನ್ನು ಕಿಡಿಗೇಡಿಗಳು ಅಪಹರಣ ಮಾಡೋರು ಅಂತಂದರೆ, ಇಲ್ಲ ರಾಜಕೀಯದ ಉದ್ದೇಶ ಇದೆಯಾ, ಇಲ್ಲ ಇದಕ್ಕೆ ಉದ್ಯಮಿಗಳ ಕೈವಾಡ ಇದೆಯಾ, ಇಲ್ಲ ದುರುದ್ದೇಶವಾಗಿ ಅಲ್ಲಿ ರೈತ ಸಂಘಟನೆಯನ್ನು ಹತ್ತಿಕ್ಕಬೇಕು ಅಂತ ಏನು ಕಾಣದ ಕೈಗಳು ಮಾಡಿದೆಯಾ, ಇದು ಕೂಡಲೇ ತನಿಖೆ ಮಾಡಬೇಕು. ಏನವರು 23ನೇ ತಾರೀಕು ಸನ್ಮಾನ್ಯ ದಿವಂಗತ ಪುಟ್ಟಣ್ಣವ್ರ ಸ್ಟ್ಯಾಚ್ಯೂವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಏನು ಅಲ್ಲಿನ ಮುಖಂಡರುಗಳು, ರೈತ ಕುಟುಂಬಗಳು ಮಾಡಿದ್ವಿ. ಅಂಥ ಒಂದು ಸಂದರ್ಭಕ್ಕೆ ರೈತ ಕುಲಕ್ಕೆ, ಇಡೀ ದೇಶದ ರೈತ ಕುಲಕ್ಕೆ ಅವಮಾನ ಮಾಡೋದಂಥ ಒಂದು ಅವಮಾನ ಮಾಡಿದ್ದಾರೆ. ಇದರಿಂದ ಯಾರೇ ಇರಲಿ, ಅವರೆಷ್ಟು ದೊಡ್ಡ ಪ್ರಭಾವಿ ಇರಲಿ, ಅವ್ರಿಗೆ ಶಿಕ್ಷೆ ಆಗಬೇಕು. ಕೂಡಲೇ ಮೈಸೂರು ಜಿಲ್ಲಾ ಪೊಲೀಸ್ ಇಲಾಖೆ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತಗೋಬೇಕು. ನಾವು ಪುಟ್ಟಣ್ಣಯ್ಯವರ ಅಭಿಮಾನಿಯಾಗಿ ಇಡೀ ರಾಜ್ಯಕ್ಕೆ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಇಡೀ ರಾಜ್ಯಾದ್ಯಂತ ಕರೆ ಕೊಡ್ತೀವಿ. ಈ ಕೂಡಲೇ ಆ ಕಿಡಿಗೇಡಿಗಳು ಯಾರು ಅಂತ ಕಂಡುಹಿಡಿದು ಅವ್ರಿಗೆ ತಪ್ಪಿತಸ್ಥರು ಶಿಕ್ಷೆ ಆಗಬೇಕು. ರಾಜಕೀಯ ಮಾಡೋದಾದರೆ ರಾಜಕೀಯ ಮಾಡಲಿ, ದ್ವೇಷ ಮಾಡೋದಾದ್ರೆ ದ್ವೇಷ ಮಾಡಲಿ. ಒಬ್ಬ ಧೀಮಂತ ನಾಯಕರು, ಈ ದೇಶದ ಒಬ್ಬ ಧೀಮಂತ ಹಿರಿಯ ಹೋರಾಟಗಾರರು, ಅಂಥವ್ರ ಪುತ್ಥಳಿನ ಇವರು ಅಪಹರಣ ಮಾಡ್ತಾರೆ ಅಂತಂದರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಸುವ್ಯವಸ್ಥೆ ಏನಾಗಿದೆ, ಇಲಾಖೆ ಏನಾಗಿದೆ, ಪೊಲೀಸ್ ಇಲಾಖೆ. ಜೊತೆಗೆ ಅಂತ ಇವರು ಸತ್ತಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿಗಳು ಸಾವುಗೆ ಬರೀಕಾಗಲಿಲ್ಲ. ಮೈಸೂರಿಗೆ ಅವ್ರ ಕಾರ್ಯಕ್ರಮದಲ್ಲಿ ಬಂದಾಗ ಇಡೀ ಒಬ್ಬ ದೇಶದ ಪ್ರಧಾನಿಗಳು, ದೇಶದ ಹಾಲಿ ಗೌರವಯುತ ಈ ಪ್ರಧಾನಿಗಳು ಪುಟ್ಟಣ್ಣಯ್ಯವ್ರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ ಮೈಸೂರಿನಲ್ಲಿ. ಪುಟ್ಟಣ್ಣಯ್ಯಜಿ ಅಂಥೇಳಿ ಅವ್ರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ ಈ ದೇಶದ ಪ್ರಧಾನಿಗಳು. ಅಂಥ ಒಬ್ಬ ಮಹಾನ್ ದೊಡ್ಡ ವ್ಯಕ್ತಿ ಪುತ್ಥಳಿನ ನೀವು ಅಪಹರಣ ಮಾಡ್ತಾರೆ ಅಂತಂದರೆ ಇನ್ನು ಸಣ್ಣ ಪುಟ್ಟ ಬಡವ್ರ ಕಥೆ ಏನಾಗಬೇಕು, ಸಣ್ಣ ಪುಟ್ಟ ಹೋರಾಟಗಾರರ ಕಥೆ ಏನಾಗಬೇಕು? ಇದರಿಂದ ರಾಜಕೀಯದ ಕೈವಾಡ ಇದೆಯಾ, ಇಲ್ಲ ಯಾರು ಕಿಡಿಗೇಡಿಗಳಿದಾರ? ಕೂಡಲೇ ಇದನ್ನು ತನಿಖೆ ಮಾಡಬೇಕು ಪೊಲೀಸ್ ಇಲಾಖೆ. ಇಲ್ವಾಲ ಸ್ಟೇಷನ್ ವ್ಯಾಪ್ತಿನಲ್ಲಿ ಇರುವಂಥ ಸಬ್ ಇನ್ಸ್ಪೆಕ್ಟ್ರು ಅವ್ರ ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ಸಲಹೆ ತಗೊಂಡು ಇದರಿಂದ ಯಾರವ್ರೆ ಇದನ್ನು ಕೂಡಲೇ ಕಂಡುಹಿಡಿಬೇಕು. ಇದನ್ನು ಖಂಡಿಸ್ತಾ ರಾಜ್ಯಾದ್ಯಂತ ನಮ್ಮ ಹೋರಾಟವನ್ನು ನಮ್ಮ ರಾಜ್ಯದ 31 ಜಿಲ್ಲೆ ಎಲ್ಲ ಮುಖಂಡರುಗಳಿಗೆ ಈಗ ನಾವು ಇದ್ರ ಮುಖಾಂತರ ತಿಳಿಸಿ ಎಲ್ಲ ಕಡೆನೂ ಅಲ್ಲಲ್ಲೇ ಚಳವಳಿಯನ್ನು ಮಾಡೋದಕ್ಕೆ ಕರೆಯನ್ನು ಕೊಡ್ತೀವಿ ಸರ್.